ಊರ್ಮಿಳ ಎಲ್ಲಮ್ಮ ನಿಮ್ಮ ಅಕ್ಕನೇ ಕಾಣಿಸ್ತಾ ಇಲ್ಲ, ಊಟಕ್ಕೂ ಬರಲಿಲ್ಲ. ಅಯ್ಯೋ, ಅವಳ ಕತೆ ಏನು ಕೇಳ್ತೀರಾ ಬಾಬಾ? ಅವಳಿಗೆ ಸೊಸೆದೇ ಚಿಂತೆ ಆಗ್ಬಿಟ್ಟಿದೆ. ಬೇಜಾರು ಮಾಡಿಕೊಂಡು ರೂಮ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ಶಿವನೇ, ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಹೇಳೋ ಅಷ್ಟು ಹೇಳಿದೆ ಬಾಬಾ, ಆದರೆ ಅವಳು ಕೇಳೋ ಪರಿಸ್ಥಿತಿಲೇ ಇಲ್ಲ. ಅಮ್ಮ ಮಾತ್ರ ಅಲ್ಲ, ಇವನು ಹಾಗೆ ಆಡ್ತಿದ್ದಾನೆ. ಸತ್ಯ ಇಲ್ಲದೆ ಹೋದ್ರೆ ಈ ಮನೇಲಿ ಏನೋ ಕೆಲಸ ನಡೆಯೋದೇ ಇಲ್ವಾ? ಅವಳು ಬರೋಕ್ಕಿಂತ ಮುಂಚೆ ನಾವ್ಯಾರೂ ಬದುಕೇ ಇರ್ಲಿಲ್ವಾ? ಅಕ್ಕ ಪ್ಲೀಸ್, ಮೊದಲೇ ಯಾರ ಮನಸ್ಸು ಸರಿ ಇಲ್ಲ ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾತಾಡಿ. ಏನು ಮಾತಾಡಿ? ನಿಮಗೆಲ್ಲ ಇಷ್ಟೊಂದು ಕಷ್ಟ ಆಗೋ ಹಾಗಿದ್ದಿದ್ರೆ ಅವಳನ್ನ ಟ್ರೈನಿಂಗಿಗೆ ಯಾಕೆ ಕಳಿಸ್ಬೇಕಾಗಿತ್ತು? ಈಗ ಈ ಥರ ಪಜೀತಿ ಪಡೋದಕ್ಕಾ? ನೀವೆಲ್ಲ ಕೊರ್ಗೋದಲ್ದೆ ನನ್ನ ಮೂಡನ್ನು ಹಾಳು ಮಾಡ್ತೀರಾ. ಹೃದಯ ಇರೋರಿಗೆ ಮಾತ್ರ ಅರ್ಥವಾಗುತ್ತೆ ಕೀರ್ತನ, ಯಾಕೆ ಕೊರಗುತ್ತಾರೆ ಅಂತ. ಮನುಷ್ಯರ ಜೊತೆನೂ ವಸ್ತುಗಳ ಹಾಗೆ ವ್ಯವಹಾರ ಮಾಡೋರಿಗೆ ಇದು ಅರ್ಥವಾಗಲ್ಲ. ಅಪ್ಪ, ಇಮೋಷ್ನಲ್ ಆಗೋದು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇವ್ನು ನೋಡಿ, ಆಫೀಸ್ ಕಡೆನೂ ಗಮನ ಕೊಡ್ತಿಲ್ಲ. ಚಿಕ್ಕಪ್ಪ ಬೇರೆ ಹೈದ್ರಾಬಾದಿಗೆ ಹೋಗಿದ್ದಾರೆ. ಅಲ್ಲ ಕಣೋ, ಕೀರ್ತನ ಹೇಳ್ತಿರೋದು ಸರಿಯಾಗೇ ಇದೆ. ಆಫೀಸಲ್ಲಿ 100 ಕೆಲಸ ಇರುತ್ತೆ. ನೀನು ಇಷ್ಟೊಂದು ಅಪ್ಸೆಟ್ ಆದರೆ ಆಫೀಸ್ನ ನಡೆಸೋರು ಯಾರು ಹೇಳು? ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳಲ್ಲ, ಅವಳಿಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಇವಳಿಗೆ ಆಫೀಸ್ಗೆ ಹೋಗೋಕೆ ಹೇಳಿ. ಹೋಗೋಕ್ಕೆ ನಿಮ್ಮ ಅಪ್ಪ ಬಿಡ್ಬೇಕಲ್ಲ, ನನಗೆ ಯಾಕೆ ಉಸಾಬ್ರಿ ಅಲ್ಲ. ಆದರೆ ನೀನು ಹೋದ್ರೇ ಸಮಸ್ಯೆ ಆಗುತ್ತೆ, ಅದೇ ದೊಡ್ಡ ಸಮಸ್ಯೆ. ಅಪ್ಪ ಕಾರ್ತಿಕ್, ನೀನು ಯೋಚನೆ ಮಾಡೋದೆಲ್ಲ ಬಿಟ್ಟು ಆಫೀಸ್ ಕಡೆ ಸ್ವಲ್ಪ ಗಮನ ಹರಿಸೋ. ನಾನು ಗಮನ ಕೊಡ್ತಾ ಇದ್ದೀನಲ್ಲಪ್ಪ. ಅದು ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸತ್ಯನಾದರೂ ನೋಡಿ ಕಲ್ತ್ಕೊಳ್ಳೋ. ಅವಳು ಯಾವತ್ತಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಯಾವತ್ತೂ ಅದನ್ನು ಹಿಂದೆ ಇಡ್ತಿರ್ಲಿಲ್ಲ. ಅವಳು ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ. ನೀನು ಅವಳು ಗಂಡ ಕಣೋ, ಹೇಗಿರಬೇಕು? ನಿನಗೀಗ ಆಫೀಸ್ ಜವಾಬ್ದಾರಿ ಅನ್ನೋದಿದೆ. ಹೆಂಡತಿ ಹೆಸರಲ್ಲಿ ಕೊರಕೊಂಡು ನೀನು ಅದನ್ನು ಮರೆತು ಬಿಡಬೇಡ ಕಣೋ. ಸತ್ತಿನಿಗೇನಾದರೂ ಈ ವಿಷಯ ಗೊತ್ತಾದರೆ ಕ್ಯಾಕರ್ಸ್ ಮೊಕ್ಕ ತುಂಬ ಉಗಿದು ಬಿಡ್ತಾಳೆ, ಗೊತ್ತಾ? ಅಪ್ಪ ಪ್ಲೀಸ್, ಎಷ್ಟು ಅಂತ ನನ್ನ ಸತ್ಯನ ಕಂಪೇರ್ ಮಾಡ್ತೀರಾ? ಈ ಮಾತನ್ನ ಕೇಳಿ 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 ಸಾಕಾಗೋಗಿದೆ. ಮನೇಲಿದ್ರೆ ಏನಂತೆ, ಆಫೀಸ್ ಕೆಲಸನೇ ತಾನೇ ಮಾಡ್ತಾ ಇರೋದು. ಎಲ್ಲ ಜವಾಬ್ದಾರಿನೂ ತಗೊಂಡಿದ್ದೀನಿ, ಇನ್ನು ಏನು ಮಾಡ್ಬೇಕು ನಾನು? ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ ಕಣೋ. ನಿನಗೆ ಸತ್ತಿನಿಂದ ಸ್ಫೂರ್ತಿ ಸಿಗಲಿ ಅಂತ ಅರ್ಥ ಮಾಡ್ಕೋ. ಅಪ್ಪ, ಸತ್ಯನಿಂದ ಇವನಿಗೆ ಸ್ಫೂರ್ತಿ ಸಿಗ್ತಿಲ್ಲ, ಬರೀ ಕಂಪ್ಯಾರಿಸನ್ ಸಿಗ್ತಿರೋದು. ಸತ್ಯನ್ ಥರ ಇರು, ಸತ್ಯ ಮಾಡ್ದ ಹಾಗೆ ಮಾಡು, ಸತ್ಯ ನೋಡಿ ಕಲ್ತ್ಕೋ, ಅದು ಇದು. ಯಾಕಪ್ಪ, ನನ್ನ ತಮ್ಮಂಗೆ ಅವನದೇ ಆದ ಸ್ವಂತ ವ್ಯಕ್ತಿತ್ವನೇ ಇಲ್ವಾ? ಅವಳಿದ್ದ ಹಾಗೆ ಇವನು ಇರಬೇಕಾ? ನೋಡು ಕೀರ್ತನ, ನಾನೇನೇ ಹೇಳಿದ್ರು ನನ್ನ ಮಗನ ಒಳ್ಳೇದಕ್ಕೋಸ್ಕರನೇ. ಅದಕ್ಕೆ ನೀನು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ಅಪ್ಪ, ಬೆಂಕಿ ಹಚ್ತಾ ಇರೋದು ನೀವುಗಳು. ನಾನು ನೋಡ್ತಾನೆ ಇದ್ದೀನಿ, ಸತ್ಯನ ಹೊಗಳೋ ನೆಪದಲ್ಲಿ ಎಲ್ಲರೂ ನನ್ನ ತಮ್ಮನ್ನ ಕಡೆಗಣಿಸ್ತಾ ಇದ್ದೀರಾ. ಪಾಪ ನೋಡಿ ಅವನನ್ನ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಅಲ್ಲ ಅಪ್ಪ, ನನಗೊಂದು ಮಾತು ಹೇಳಿ, ಕಾರ್ತಿಕ್ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ಸತ್ಯ ಟ್ರೈನಿಂಗ್ ಹೋಗಕ್ಕೆ ಆಗ್ತಿತ್ತಾ? ನನ್ನ ತಮ್ಮನಿಂದ ಸತ್ಯನೇ ಹೊರತು ಸತ್ಯನಿಂದ ನನ್ನ ತಮ್ಮ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಕೀರ್ತನ, ನೀನು ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಕೊಂಡು ಮಾತಾಡಬೇಡ ಪ್ಲೀಸ್. ಚಿಕ್ಕಿ, ಇಲ್ಲದೆ ಇರೋದನ್ನ ನಾನು ಏನು ಮಾತಾಡಿದೆ? ಅಲ್ಲ, ಸತ್ಯ ಮಾತ್ರ ಎಲ್ಲ ಕೆಲಸನೂ ಮಾಡ್ತಾಳೆ, ನನ್ನ ತಮ್ಮ ಏನೂ ಕೆಲಸ ಮಾಡಲ್ಲ, ಕೆಲ್ಸಕ್ಕೆ ಬಾರ್ದು ಅನ್ನೋ ರೀತಿ ಮಾತಾಡಿದ್ರೆ ನನಗದೊಂದು ಚೂರು ಇಷ್ಟ ಆಗಲ್ಲ. ಸ್ವಲ್ಪ ಬಾಯಿ ಮುಚ್ತೀಯಾ? ಬರ್ತಾ ಬರ್ತಾ ನಿನ್ನ ನಾಲ್ಗೆ ಲಗಾಮಿಲ್ದೆ ಹರಿತಾ ಇದೆ. ತಂದಿಟ್ಟು ತಮಾಷೆ ನೋಡಬೇಡ. ಸಾಕು, ಎಲ್ಲರೂ ನಿಲ್ಲಿಸ್ತೀರಾ? ಯಾವ ಗಳಿಗೆಲಿ ಸತ್ಯ ಟ್ರೈನಿಂಗ್ ಹೋದ್ಲು, ಅವಾಗ್ಲಿಂದ ಈ ಮನೆಯಲ್ಲಿ ನನಗೆ ನೆಮ್ಮದಿನೇ ಇಲ್ದಿರೋ ಥರ ಆಗಿದೆ. ನೋಡಿದ್ರಾ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ ಅಂತ? ಇದಕ್ಕೆ ನಾನು ಹೇಳಿದ್ದು ಸತ್ಯನ ಜೊತೆ ಅವನನ್ನ ಕಂಪೇರ್ ಮಾಡಬೇಡಿ ಅಂತ. ಆದರೆ ಪ್ರತಿ ಸಲನೂ ಏನೋ ಒಂದು ಜಸ್ಟಿಫಿಕೇಶನ್ ಕೊಡ್ತೀರಾ. ಪಾಪ ನನ್ನ ತಮ್ಮ.
ಇದೇನಿದು ಗೊತ್ತಾ? ಇದೊಂಥರ ನಮ್ಮ ಜೀವ ಇದ್ದಂಗೆ. ಮನುಷ್ಯನಿಗೆ ಕೈ, ಕಾಲು, ಮೂಗು, ಬಾಯಿ ಹೇಗೆ ಮುಖ್ಯನೋ, ಪೊಲೀಸ್ ಆದವನಿಗೆ ಈ ಲಾಠಿ ಹಾಗೆ. ಲಾಟಿನಲ್ಲಿ ನಮ್ಮ ಪಕ್ಕ ಇರೋರ್ಗೆ ಒಂದು ಡೆಮೋ ಕೊಡೋ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಾರಮ್ಮ ಇಲ್ಲಿ. ನಿನ್ನೆ ಇಲ್ಲಿ ಟ್ರೈನಿಂಗ್ ಬಂದಿದ್ಯಾ ಅಥವಾ ಟೈಮ್ ಪಾಸ್ಗೆ ಬಂದಿದ್ಯಾ? ಸರ್ ಅದು ನಾನೇನಿಲ್ಲಿ ಕೋತಿ ಕುಣಿಸ್ತಾ ಇದ್ದೀನ? ಪಾಠ ಮಾಡೋವಾಗ ಗಮನ ಇಟ್ಟು ತಿಳ್ಕೋಬೇಕು, ಕೇಳ್ಕೋಬೇಕು ಅಂತ ಗೊತ್ತಾಗಲ್ವಾ? ಅದನ್ನ ಬಿಟ್ಟು ಇನ್ಯಾರೋ ನೋಡ್ಕೊಂಡು ಸನ್ನೆಯಲ್ಲಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಏನಕ್ಕೆ ಬೇಕು ನಿಮ್ಗೆಲ್ಲ ಕ್ಲಾಸು? ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಚಟ ಪೈಸೆ 25 ಪುಷಪ್ ಮಾಡೋಗು. ಏನ್ ಮುಹೂರ್ತ ನೋಡ್ತಾ ಇದೀಯಾ? ಶುರು ಮಾಡು ಬೇಗ. ನಿಮ್ಮೆಲ್ರಿಗೂ ಇದು ಪಾಠ. ಯಾರಾದ್ರೂ ನಾನು ಕ್ಲಾಸ್ ತಗೊಳ್ಳೋವಾಗ ಗುಸು ಗುಸು ಪಿಸು ಪಿಸು ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸ್ಟಾರ್ಟ್ ಐಸೆ. ಪಾಪ ಸತ್ಯ, ಇಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನೆಟ್ಗೆ 10 ಪುಷಪ್ ಮಾಡಕ್ ಬರಲ್ಲ? ನೀವೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತೀರಾ. ಗಂಡ ಮನೆ ಮಕ್ಕಳು ಅಂತ ಇರೋದು ಬಿಟ್ಟು ಪೊಲೀಸ್ ಆಗ್ತೀನಿ ಅಂತ ಬರೋದಲ್ಲ. ನೆಟ್ಗೆ 10 ಪುಷಪ್ ಮಾಡಕ್ ಬರಲ್ಲ, ಪೊಲೀಸ್ ಆಗ್ತೀಯ ನೀನು? ಪೊಲೀಸ್ ಆಗಕ್ಕೆ ತಾಕತ್ತು ಬೇಕು. ಇಷ್ಟು ದಿನ ಮನೇಲೇ ಇದ್ದೆ ಸರ್, ಈಗ ಕಲಿಯಕ್ಕೆ ಬಂದಿದ್ದೀನಿ. ಓಹೋ, ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ? ಸರ್, ಅವಳು ಆ ಥರ ಹೇಳ್ತಿರೋದಲ್ಲ ಸರ್. ನಾನು ನಿನ್ನ ಹತ್ರ ಕೇಳದ್ನಾ? ಮೈಂಡ್ ಯುವರ್ ಓನ್ ಬಿಸ್ನೆಸ್. ಎಲ್ರು ಡಿಸ್ಪೋಸ್. ಸತ್ಯ, ನೀನ್ ಯಾಕೆ ಯಾರಿಗೋ ಸನ್ನೆ ಮಾಡಕ್ ಹೋದೆ? ನಾನೇನು ಮಾಡಿಲ್ಲ ಚೇತನ. ಆ ಸ್ವಾತಿ ಆ ಲಾಟಿಯಿಂದ ಪಕ್ಕದವ್ರಿಗೆ ಡೆಮೋ ತೋರಿಸೋ ಹಂಗಿದ್ದಿದ್ರೆ ಹೇಗಿರ್ತಿತ್ತು ಅಂತ ಹೇಳಿದ್ಲು. ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಅವಳ ಕಡೆ ನೋಡ್ದೆ ಅಷ್ಟೇ. ಸಾರಿ ಸತ್ಯ, ಬೇಜಾರಾಯ್ತಾ? ಥ್ಯಾಂಕ್ ಯು ಸ್ವಾತಿ. ಓಯ್, ನಾನು ಯಾರಂತ ಗೊತ್ತಾಯ್ತಾ? ನಾನು ಮನ್ಸು ಮಾಡಿದ್ರೆ ಈ ಟ್ರೈನಿಂಗ್ ಕ್ಯಾಂಪಸ್ನ ನಿನ್ನ ಆಚೆ ಕಳಿಸ್ತೀನಿ. ಹುಷಾರ್. ಏ ಯು, ನಿನ್ನ ಫ್ರೆಂಡ್ನ ಚೆನ್ನಾಗಿ ನೋಡ್ಕೊ. ಸತ್ಯ, ನೀನ್ ಬೇಜಾರು ಮಾಡ್ಕೋಬೇಡ. ಬೇಕೋ ಬೇಡವೋ ಎಲ್ಲ ಕಡೆನೂ ಇಂಥವ್ರು ಇದ್ದೇ ಇರ್ತಾರೆ.
ಏನೇ ಇದು ಮನೇನೆ ಜಾತ್ರೆ ಮಾಡ್ತಾ ಇದ್ದಾಳೆ. ಜಾತ್ರೆ ಅಲ್ಲ ಅಜ್ಜಿ, ಪಾರ್ಟಿ ಸೆಟಪ್ಪು. ಅಯ್ಯೋ ಶಿವನೇ, ಮನೆಯಲ್ಲಿ ಪಾರ್ಟಿನ? ಏನು ಹಳೆ ಅಂದ್ರೆ ಇದು? ನಾನು ಹೋಗಿ ನನ್ನ ಸ್ಟೈಲಲ್ಲಿ ಬುದ್ಧಿ ಹೇಳ್ಬರ್ಲಾ? ಏ ಸುಮ್ಮನೆ ನಿಂತ್ಕೊಳ್ಳೆ, ಇವಳೊಬ್ಳು ಲೇಡಿ ಡಾನ್. ಓ, ಈಗ ಅವಳ ಭಾಗ ನಮ್ಮ ಭಾಗ ಅಂತ ಮಾಡ್ಕೊಂಡಾದ್ಮೇಲೆ ಅವಳ ಭಾಗದಲ್ಲಿ ಅವಳು ಏನಾದರೂ ಮಾಡ್ಕೋಬೋದಲ್ಲ, ಅದನ್ನು ಹೋಗಿ ನಾವು ಕೇಳಕ್ಕಾಗತ್ತಾ? ಆದರೂ ಇವಳು ಸರಿ ಇಲ್ಲ ಅಜ್ಜಿ. ನಮ್ಮ ಮಾವ ಅದೇನು ನೋಡ್ಬಿದ್ನೋ. ಅದು ಬೇಕಾ ಇವಾಗ? ಯಾರಿಗೋ ಕಾಯ್ತಾ ಇದ್ದಾಳೆ ಇವಳು. ಏನ್ ಎಲ್ರು ಹೀಗೆ ನೋಡ್ತಿದ್ದೀರಾ? ಇಲ್ಲೇನ್ ಕೋತಿ ಕುಣಿತಿದ್ಯಾ? ಕುಣಿಯಕ್ಕೆಲ್ಲ ರೆಡಿ ಆಗಿತ್ತಲ್ಲ, ಅದನ್ನ ನೋಡ್ತಾ ಇದ್ವಿ. ಬಾಲ, ನನಗ್ ಬೇಕಾಗಿರೋರು ಬರ್ತಿದ್ರೆ ಅವಳ ಬಾಯಿಗೆ ಬೀಗ ಹಾಕೊಂಡಿರೋ ಕೇಳು. ನೀವು ಅಷ್ಟೇ ಹೆಂಗೆಂಗೋ ಆಡಿ ನನ್ನ ಮರ್ಯಾದೆ ಕಳಿಬೇಡಿ. ಅದೆಲ್ಲಿದೆಯೇ ನಿಂಗೆ ಕಳಿಯೋದಕ್ಕೆ? ಅಜ್ಜಿ, ಕೋಪ ಮಾಡ್ಕೊಂಡು ನನ್ನ ಮೂಡ್ನ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನು ಕಡ್ದು ಕಟ್ಟೆ ಹಾಕ್ತಾ ಇದ್ದ? ಹಾಯ್, ಎಲ್ಲಿದ್ಯಾ? ಯಾಕೆ ಇಷ್ಟೊಂದು ಲೇಟು? ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಸಾರಿ ಬೇಬಿ, ನಾನು ಯಾವುದೋ ಒಂದು ಅರ್ಜೆಂಟ್ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೌದಾ? ಸರಿ, ಮುಗಿಸ್ಕೊಂಡು ಬೇಗ ಬಾ, ನಾನು ವೆಯ್ಟ್ ಮಾಡ್ತಿದ್ದೀನಿ. ನೋ ಬೇಬಿ, ಇವತ್ತು ನನ್ನ ಕೈಲಿ ಬರೋಕ್ಕಾಗಲ್ಲ. ನೀನು ಬರ್ತೀಯ ಅಂತ ನನಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓ, ದಟ್ಸ್ ಸೋ ಸ್ವೀಟ್ ಆಫ್ ಯು ಬೇಬಿ, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ, ನನಗೆ ಬರೋಕ್ಕಾಗಲ್ಲ. ಸುಪ್ರೀತ್, ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ. ನೋ ಬೇಬಿ, ಸಾರಿ. ಓಕೆ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಐ ವಿಲ್ ಗೆಟ್ ಯು ಬ್ಯಾಕ್. ಬಾಯ್ ಬಾಯ್. ಓ, ನಿನ್ನ ಬಾಸ್ ಸುಪ್ರೀತ್ ಬರ್ತಾ ಇದ್ದಾನೆ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್. ಹ್ಞೂ ಕಣೋ, ಏನೀಗ? ಈಗ ಕೈ ಕೊಟ್ಟ ಬರಲ್ಲ ಅನ್ನ? ಬೇಡ ನೋಡು. ಅಲ್ಲ, ಬಾ ಬಾ ಅಂತ ಗೋಗರಿತಾ ಇದ್ದಲ್ಲ, ಅದಕ್ಕೆ ಕೇಳಿದೆ. ನೀರಿ ಉರಿಸ್ಬೇಡಿ, ಅಸಿಡಿಟಿ ಆಗ್ಬಿಡುತ್ತೆ ಅವಳಿಗೆ ಮತ್ತೆ. ಅವಳು ಓವರ್ ಬಿಲ್ಡಪ್ಪಿಗೆ ಸರಿಯಾಗೇ ಆಗಿದೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದಾರಲ್ಲ, ಬಂದ್ರಲ್ಲ. ಪಾಪ ಕಣೆ, ಇಷ್ಟೆಲ್ಲ ಕಷ್ಟಪಟ್ಟು ತಯಾರಿ ಮಾಡ್ಕೊಂಡಿದ್ದೆ. ಛೇ, ನಿರಾಸೆ ಆಯ್ತಾ? ಎಷ್ಟು ಸುಸ್ತಾಗಿದೆಯೋ ಏನೋ. ಛೇ, ಈ ಸುಪ್ರೀತಿಂದ ಎಂಥ ಅವಮಾನ ಆಗೋಯ್ತು. ಇವ್ರು ಎಲ್ಲರೂ ನನ್ನನ್ನು ಆಡ್ಕೊಂಡು ನಗೋ ಥರ ಆಗೋಯ್ತು. ಛೇ. ಬೇರೆ ಜಾಗಕ್ಕೆ ಹೋದಾಗ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರೋದು ತುಂಬ ಮುಖ್ಯ. ನಾಳೆಯಿಂದ ನಾನು ನಿನ್ನ ಜೊತೆ ಇರೋಕ್ಕೂ ಆಗಲ್ಲ, ನಿನ್ನ ಜೊತೆ ಮಾತಾಡೋಕ್ಕೂ ಆಗಲ್ಲ. ಬೇಕಾದಾಗ ನೀನು ಕೈಗೂ ಸಿಗಲ್ಲ ಅಂತ ನೆನೆಸ್ಕೊಂಡ್ರೆ ಥರ ಸಣ್ಣ ಆಗ್ತಾ ಇದೆ ಸತ್ಯ. ಇವತ್ತು ನನ್ನ ಕೈಯಿಂದಲೇ ಊಟ ಮಾಡ್ತೀಯ ಸತ್ಯ? ಸತ್ಯ, ಬಾ ಮಲ್ಕೋ. ಏನಾಯ್ತು? ನೀನು ಊಟಕ್ಕೂ ಬರಲಿಲ್ಲ, ಯಾಕೆ ಬೇಜಾರಾಗಿದೆಯಾ? ಏನೂ ಇಲ್ಲ. ನಿಜ ಹೇಳು ಸತ್ಯ. ಮನ್ಸು ಯಾಕೋ ಸರಿ ಇಲ್ಲ ಚೇತನ. ಮನೆಯವರೆಲ್ಲ ಯಾಕೋ ತುಂಬ ನೆನಪಾಗ್ತಾ ಇದ್ದಾರೆ. ಸುಮ್ಮನೆ ಶಿಕ್ಷೆ ಅನುಭವಿಸ್ತಿದ್ಯಲ್ಲ, ಅದಕ್ಕೆ ನಿನಗೆ ಮನ್ಸಿಗೆ ನೋವಾಗ್ತಾ ಇರಬೇಕು. ಅದಕ್ಕೆ ನಿನಗೆ ನಿಮ್ಮ ಮನೆಯವ್ರು ನೆನಪಾಗ್ತಾ ಇದ್ದಾರೆ. ತಪ್ಪು ಮಾಡಿದೆ. ಯಾವತ್ತೂ ನಾನು ಬೇರೆಯವ್ರ ಮುಂದೆ ತಲೆ ತಪ್ಸೇ ಇಲ್ಲ. ಆದರೆ ಇವತ್ತು ಅದು ಆಗೋಯ್ತು, ಜೊತೆಗೆ ಅವಮಾನನೂ ಆಗೋಯ್ತು. ನೀನು ಹೀಗೆ ಕುಗಿದ್ರೆ
ನನ್ನ ಕೈಯಲ್ಲಿ ಇದೆಲ್ಲ ನೋಡೋಕ್ಕಾಗಲ್ಲ ಸತ್ಯ. ನಾನು ನಿನ್ನನ್ನು ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಅಷ್ಟೆ. ಆದರೆ ನೀನು ಎಷ್ಟು ಗಟ್ಟಿಗಿತ್ತಿ ಅನ್ನೋದು ನನಗೆ ಗೊತ್ತಿದೆ. ಪ್ಲೀಸ್ ಸತ್ಯ, ಸ್ವಲ್ಪ ಧೈರ್ಯ ತನ್ಕೋ. ಕಲ್ ಬಂಡೆ ಅಂತ ಅದ್ರ ಮೇಲೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾನೆ ಇದ್ರೆ ಒಂದಿನ ಅದು ಒಡೆದೋಗುತ್ತೆ. ನನಗೀಗ ಅದೇ ಥರ ಅನ್ನಿಸ್ತಾ ಇದೆ. ನೋಡು, ನೀನು ಈಗೆಲ್ಲ ಕೆಟ್ಟದಾಗ ಯೋಚನೆ ಮಾಡಬೇಡ. ನೀನು ಕೆಟ್ಟದ್ದು ಮಾಡಿಲ್ಲ ಅಂದಮೇಲೆ ನಿನಗೆ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಚಿಕ್ಕ ಪುಟ್ಟ ಸ್ಪೀಡ್ ಬ್ರೇಕರ್ಸ್ ಅಷ್ಟೇ ಸತ್ಯ. ಇಂಥ ಘಟನೆಗಳು ನಿನ್ನನ್ನು ಸ್ಟ್ರಾಂಗ್ ಮಾಡುತ್ತೆ ಹೊರತು ವೀಕ್ ಮಾಡಲ್ಲ. ನನಗೆ ಒಂದೇ ಒಂದು ಸತಿ ಮನೆಯವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಚೇತನ. ಬಹುಶಃ ಅವ್ರ ಜೊತೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ಧೈರ್ಯ ಬರ್ಬೋದೇನೋ. ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ತುಂಬ ಹಿಂಸೆ ಆಗ್ತದೆ. ಇಲ್ಲಿ ಅರ್ಧದಲ್ಲಿ ಮನೆಯವ್ರ ಹತ್ರ ಮಾತಾಡೋಕ್ಕಾಗಲಿ ನೋಡೋಕ್ಕಾಗಲಿ ಅವಕಾಶ ಇಲ್ವಲ್ಲ ಸತ್ಯ. ಏನಾಯಿತು? ಮೇಡಮ್, ಸತ್ಯಾಗೆ ಅವಳ ಮನೆಯವ್ರು ನೆನಪಾಗ್ತಿದ್ದಾರಂತೆ. ನಿಮ್ಮ ಹತ್ರ ಫೋನ್ ಇದೆಯಲ್ಲ, ಒಂದೇ ಒಂದು ಸತಿ ಅವ್ರ ಮನೆಯವ್ರ ಹತ್ರ ಮಾತಾಡೋಕ್ಕೆ ಅವಕಾಶ ಕೊಡಿ ಮೇಡಮ್. ಅವೆಲ್ಲ ಆಗಲ್ಲ, ಲೇಟ್ ಆಗಿದೆ, ನಿದ್ದೆ ಮಾಡಿ ಹೋಗಿ. ಪ್ಲೀಸ್ ಮೇಡಮ್, ಅವಳ ಮನ್ಸಲ್ಲಿ ತುಂಬ ಕೊರಗ್ತಿದ್ದಾಳೆ. ಒಂದೇ ಒಂದು ಸತಿ ಮಾತಾಡು. ತುಂಬ ಥ್ಯಾಂಕ್ಸ್ ಮೇಡಮ್. ಫೋನ್ ಒಂದು ಇವಾಗಲೇ ಬಡ್ಕೋಬೇಕಾ? ಏ ಕೀರ್ತನ, ನನ್ನ ಫೋನ್ ಬಡ್ಕೋತಾ ಇದೆ, ಒಂಚೂರು ನೋಡೆ ಯಾರ್ದು ಅಂತ. ಹಲೋ ಅತ್ತೆ, ನಾನು ಸತ್ಯ. ಇವಳು ಹೇಗೆ ಒಳಗಿಂದ ಫೋನ್ ಮಾಡಿದ್ಲು? ಹಲೋ ಸತ್ಯ, ಕೇಳಿಸ್ತಾ ಇದೆಯಾ ಅತ್ತೆ? ನಾನು ಹೇಳಿದ್ರೆ ಅಲ್ವಾ ಅವ್ರಿಗೆ ಗೊತ್ತಾಗೋದು. ಅತ್ತೆ ಕೇಳಿಸ್ತಾ ಇದೆಯಾ? ನೆಟ್ವರ್ಕ್ ಇಲ್ವಾ? ಕೀರ್ತನ, ಯಾಕೆ ಮಾತಾಡ್ತಿಲ್ಲ? ಯಾರ್ದು ಫೋನು? ಅಮ್ಮ, ಅದು ಯಾವುದೋ ಅನ್ನೋನ್ ನಂಬರು, ಯಾರೂ ಮಾತಾಡ್ತಾ ಇಲ್ಲ. ರಾಂಗ್ ನಂಬರ್ ಇರಬೇಕು, ಕಟ್ ಮಾಡು. ಹೌದು. ಕೀರ್ತನ, ಪ್ಲೀಸ್ ಕೀರ್ತನ, ಇಂಥ ಸಮಯದಲ್ಲಿ ಹೀಗೆ ಮಾಡಬೇಡ. ನಾನು ತುಂಬ ಕಷ್ಟಪಟ್ಟು ಫೋನ್ ತೊಗೊಂಡು ಮಾಡ್ತಾ ಇದ್ದೀನಿ. ಅತ್ತೆ ಪ್ಲೀಸ್ ಫೋನ್ ಕೊಡು. ರಾಂಗ್. ಏನಾಯಿತು ಸತ್ಯ? ಏನಿಲ್ಲ ಮೇಡಮ್, ನೆಟ್ವರ್ಕ್ ಸಿಗ್ತಿಲ್ಲ. ಅಮ್ಮ, ತಗೋ. ಗುಡ್ ನೈಟ್. ಗುಡ್ ನೈಟ್ ಕಣೆ.
ತಗೊಳ್ಳಿ ಮೇಡಮ್. ಬೇಗ ನಿದ್ದೆ ಮಾಡಿ.